ರಾಜ್ ಮ್ಯೂಸಿಕ್ ರಣ ನೋಡ್ತಾ ಇದ್ದೀರಾ. ಸ್ಮಿತಾ ನಿಮ್ಮೆಲ್ಲರನ್ನ ಶಾಶಿ ಸೋಪ್ ಅರ್ಪಿಸುವ ಗಾಂಧಿನಗರ ನ್ಯೂಸ್ಗೆ ವೆಲ್ಕಮ್ ಮಾಡ್ತಿದ್ದಾಳೆ. ಎಂದಿನಂತೆ ಇವತ್ತು ಕೂಡ ಚಿತ್ರ ಜಗತ್ತಿನ ಕಲರ್ಫುಲ್ ಜರ್ನಿ, ಸುದ್ದಿ ಸಮಾಚಾರ ಇವೆಲ್ಲದರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಮೊದಲಿಗೆ ಸ್ಯಾಂಡಲ್ವುಡ್ನ ಟಾಪ್ 10 ನ್ಯೂಸ್ನಲ್ಲಿ ಸ್ಟಾರ್ಸ್ ಯಾರ್ಯಾರು ಎಲ್ಲೆಲ್ಲಿ ಹೊಸ ವರ್ಷ ಆಚರಿಸಿಕೊಂಡ್ರು. ನಾಟಿ ಕೋಳಿಗೆ ಮಸಾಲೆ ರುಬ್ಬಕ್ಕೆ ಪಾರುಲ್ ಯಾದವ್ ಬರ್ತಾಳ. ಚೌಕದಿಂದ ಚಿರು ಹೋದ್ರು, ಚಿನ್ನಾರಿ ಮುತ್ತ ಬಂದ್ರು. ಇವೆಲ್ಲ ಸ್ಯಾಂಡಲ್ವುಡ್ನ ಟಾಪ್ ನ್ಯೂಸ್ನಲ್ಲಿ. The game ಆಟ is very simple. ಗ್ರಾಮೀಣ ಕ್ರೀಡೆ. ಓಕೆ. ಸದ್ಯಕ್ಕೆ ದುನಿಯಾ ವಿಜಯ್ ಮತ್ತು ಪ್ರಿಯಮಣಿ ಅಭಿನಯಿಸಿರುವ ದನ ಕಾಯೋನು ಮುಗಿಸಿರುವ ನಿರ್ದೇಶಕ ಯೋಗರಾಜ್ ಭಟ್ರು ಹೊಸ ವರ್ಷವನ್ನು ಆಚರಿಸಲು ಫ್ಯಾಮಿಲಿ ಸಮೇತರಾಗಿ ದುಬೈಗೆ ಹಾರಿದ್ದು ಅಲ್ಲಿನ ಶೇಖ್ಗಳ ನಡುವೆ ಹೊಸ ವರ್ಷವನ್ನು ಭರ್ಜರಿಯಾಗಿ ಆಚರಿಸಿಕೊಂಡಿದ್ದಾರೆ. ಅಂತೂ ಅಲ್ಲಿಂದ ವಾಪಸ್ ಬರುವಾಗ ಅವರ ಹೊಸ ಚಿತ್ರ ನನ್ನ ಹೆಸರೇ ಅನುರಾಗಿಗೆ ಹೊಸ ಐಡಿಯಾ ಬಂದರೂ ಬರಬಹುದು. ತಮ್ಮ ಅಭಿನಯದ ಬಹುನಿರೀಕ್ಷಿತ ಕಿಲ್ಲಿಂಗ್ ವೀರಪ್ಪನ್ ಸಿನಿಮಾ ನಿನ್ನೆ ಅಂದ್ರೆ ಹೊಸ ವರ್ಷದ ದಿನ ಬಿಡುಗಡೆ ಆಯಿತು. ಇನ್ನು ನಟಿ ಪಾರುಲ್ ಅವರು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲು ಮುಂಬೈಗೆ ಹಾರಿದ್ದಾರೆ. ಆದರೂ ತಮ್ಮ ಚಿತ್ರ ಹಾಗೂ ನಟನೆಯ ಬಗ್ಗೆ ಯಾವ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗುತ್ತವೆ ಎಂಬುದನ್ನು ಟ್ವಿಟರ್ ಮೂಲಕ ತಿಳಿದುಕೊಳ್ತಿದ್ದಾರೆ. ಅಂದಹಾಗೆ ಪಾರುಲ್ ಅವರಿಗೆ ಬಾಲಿವುಡ್ ಕಡೆ ಸ್ವಲ್ಪ ಒಲವು ಜಾಸ್ತಿ ಇರುವುದರಿಂದ ಮುಂಬೈಗೆ ಟ್ರಿಪ್ ಇಟ್ಟುಕೊಂಡಿರಬಹುದು ಅನ್ನೋ ಒಂದು ಅನುಮಾನ. ಚೌಕದಿಂದ ಚಿರು ಹೋದ್ರು, ಚಿನ್ನಾರಿ ಮುತ್ತ ಬಂದ್ರು. ಹಿರಿಯ ನಟ ಕಮ್ ನಿರ್ಮಾಪಕ ಹಾಗೂ ಸ್ಯಾಂಡಲ್ವುಡ್ನ ಕುಳ್ಳ ಅಂತಾನೆ ಖ್ಯಾತಿ ಗಳಿಸಿರುವ ನಟ ದ್ವಾರಕೀಶ್ ಅವರ ನಿರ್ಮಾಣದಲ್ಲಿ ಮೂಡಿಬರ್ತಿರುವ ಬಹುತಾರಗಣ ಇರುವ ಚೌಕ ಚಿತ್ರ ಹೊಸ ವರ್ಷದ ದಿನದಂದು ಸದ್ದಿಲ್ಲದೆ ಶೂಟಿಂಗ್ ಆರಂಭಿಸಿದೆ. ನಟ ತರುಣ್ ಸುಧೀರ್ ಅವರು ಇದೇ ಮೊದಲ ಬಾರಿಗೆ ಆಕ್ಷನ್ ಕಟ್ ಹೇಳ್ತಿರುವ ಚೌಕದಲ್ಲಿ ಲವ್ಲಿ ಸ್ಟಾರ್ ಪ್ರೇಮ್, ದೂತ್ಪೇಡ ದಿಗಂತ್, ವಿಜಯ್ ರಾಘವೇಂದ್ರ ಮತ್ತು ಪ್ರಜ್ವಲ್ ದೇವರಾಜ್ ಮುಂತಾದವರು ಮೊಟ್ಟ ಮೊದಲ ಬಾರಿಗೆ ಒಂದಾಗಿ ತೆರೆ ಹಂಚಿಕೊಳ್ತಿದ್ದಾರೆ. ಜೊತೆಗೆ ಸುದೀಪ್ ಅವರು ಅತಿಥಿ ಪಾತ್ರದಲ್ಲಿ ಮಿಂಚಲಿದ್ದಾರೆ. ಈ ಮೊದಲು ಬಹುತಾರಾಗಣ ಇರುವ ಈ ಸಿನಿಮಾದಲ್ಲಿ ನಟ ಚಿರಂಜೀವಿ ಸರ್ಜಾ ಅವರು ಕಾಣಿಸಿಕೊಳ್ತಿದ್ದಾರೆ ಎಂದು ಸುದ್ದಿಯಾಗಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಆದ ಬದಲಾವಣೆಯಿಂದ ಚಿರು ಸರ್ಜಾ ಅವರು ಮಾಡಬೇಕಾಗಿದ್ದ ಪಾತ್ರ ಇದೀಗ ವಿಜಯ್ ರಾಘವೇಂದ್ರ ಅವರ ಪಾಲಾಗಿದೆ. ಕಿಲ್ಲಿಂಗ್ ವೀರಪ್ಪನ್ ಮತ್ತು ಶಿವಲಿಂಗ ಎರಡೂ ಸಿನಿಮಾಗಳ ಕೆಲಸ ಮುಗಿಸಿರುವ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಕುಟುಂಬ ಸಮೇತರಾಗಿ ಹಾಯಾಗಿ ಬ್ಯಾಂಕಾಕ್ಗೆ ವಿಮಾನ ಏರಿದ್ದು ಅಲ್ಲೇ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ. ಅಂದಹಾಗೆ ವರ್ಮಾ ನಿರ್ದೇಶನದ ಕಿಲ್ಲಿಂಗ್ ವೀರಪ್ಪನ್ ಸಿನಿಮಾ ನಿನ್ನೆ ಭರ್ಜರಿಯಾಗಿ ತೆರೆ ಕಂಡಿದ್ದು ಯಶಸ್ವಿ ಪ್ರದರ್ಶನ ಕಾಣ್ತಿದೆ. ಆದರೂ ಸಿನಿಮಾ ಬಿಡುಗಡೆಯಾಗುವಾಗ ಅಭಿಮಾನಿಗಳ ಜೊತೆ ಶಿವಣ್ಣ ಸಂಭ್ರಮ ಹಂಚಿಕೊಳ್ಳಲು ಇರಲಿಲ್ಲ ಅನ್ನೋದು ಅಭಿಮಾನಿಗಳಿಗೆ ಬೇಸರ ತಂದಿದೆ. ಬೆಳ್ಳಿ ಮಾತಿನಲ್ಲಿ ಪವರ್ ಸ್ಟಾರ್ ಪವರ್ಫುಲ್ ಮಾತುಗಳು. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಪ್ರತಿ ಶನಿವಾರ ನಡೆಸುವ ಬೆಳ್ಳಿ ಸಿನಿಮಾ ಬೆಳ್ಳಿ ಮಾತು ಕಾರ್ಯಕ್ರಮದಲ್ಲಿ ಇಂದು ಮೈತ್ರಿ ಚಲನಚಿತ್ರ ಪ್ರದರ್ಶನಗೊಳ್ಳಲಿದ್ದು ಚಿತ್ರದ ನಿರ್ದೇಶಕ BM ಗಿರಿರಾಜು ಅವರು ಬೆಳ್ಳಿ ಮಾತು ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮೈತ್ರಿ ಸಿನಿಮಾದ ಬಗ್ಗೆ ಇಂದು ಸಂಪೂರ್ಣ ಸಂವಾದ ಕಾರ್ಯಕ್ರಮ ಜರುಗಲಿದೆ. ಕಡೆಗೂ ಭಾಗ್ಯರಾಜ್ ಚಿತ್ರಕ್ಕೆ ಬಿಡುಗಡೆ ಭಾಗ್ಯ ಸಿಕ್ತು. 2 ವರ್ಷಗಳ ಹಿಂದೆ ಸೆಟ್ಟೇರಿದ್ದ ಲೂಸ್ಮಾದ ಯೋಗಿ ಸಹೋದರ ಮಹೇಶ್ ಅಭಿನಯದ ಭಾಗ್ಯರಾಜ್ ಚಿತ್ರಕ್ಕೆ ಕಡೆಗೂ ಬಿಡುಗಡೆ ಭಾಗ್ಯ ದೊರಕಿದೆ. TP ಸಿದ್ದರಾಜು ನಿರ್ಮಿಸಿರುವ ಭಾಗ್ಯರಾಜ್ ಚಿತ್ರವನ್ನು ವೀಕ್ಷಿಸಿದ ಪ್ರಾದೇಶಿಕ ಸೆನ್ಸಾರ್ ಮಂಡಳಿ UA ಸರ್ಟಿಫಿಕೇಟ್ ನೀಡಿದೆ. ಭಾಗ್ಯರಾಜ್ ಇದೇ ತಿಂಗಳು ಬಿಡುಗಡೆಯಾಗಲಿದೆ. ಬಿಡುಗಡೆ ದಿನಾಂಕ ನಿಗದಿಯಾಗಬೇಕಷ್ಟೇ. ಕಳ್ಳನ್ ಕೈಗೆ ಈ ಕೊಟ್ಟಂಗೆ ನೀ ಹಿಂಗೆ ಮಾಡಿದ್ರೆ ಹೆಂಗೆ. ನಮ್ಮ ಚಂದನವನದ ತಾರೆಯರು ಯಾರ್ಯಾರು ಎಲ್ಲೆಲ್ಲಿ ಹೊಸ ವರ್ಷವನ್ನ ಆಚರಿಸಿಕೊಂಡ್ರು ನಮ್ಗೆ ತಿಳಿದೋಗುತ್ತೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಸ್ಟರ್ ಪೀಸ್ ಸೂಪರ್ ಡೂಪರ್ ಹಿಟ್ ಆದ ಖುಷಿಯಲ್ಲಿ ಸೂಯಿ ಅಂತ ಥೈಲ್ಯಾಂಡ್ಗೆ ಫ್ಲೈ ಮಾಡಿದ್ದಾರೆ. ಇದೊಂಥರ ಶೂಟಿಂಗ್ ವಿತ್ ನ್ಯೂ ಇಯರ್ ಸೆಲೆಬ್ರೇಷನ್. ಕೆ ಮಂಜು ನಿರ್ಮಾಣದಲ್ಲಿ ಮೂಡಿ ಬರ್ತಿರುವ ಇನ್ನು ಹೆಸರಿಡದ ಚಿತ್ರವೊಂದರ ಶೂಟಿಂಗ್ ಕೂಡ ಅಲ್ಲಿ ಜರುಗಲಿರುವುದರಿಂದ ಒಂದು ಕಡೆ ಶೂಟಿಂಗ್ ಕೂಡ ಆಗುತ್ತೆ, ಮತ್ತೊಂದೆಡೆ ಹೊಸ ವರ್ಷದ ಆಚರಣೆ ಕೂಡ ಆಗುತ್ತೆ ಅಂತ ಯಶ್ ಅವರು ಎರಡನ್ನೂ ಬ್ಯಾಲೆನ್ಸ್ ಮಾಡಿದ್ದಾರೆ. ನಮ್ದು ರಾಂಗ್ ರೂಟ್ ಬೇಬೆ.
ನಾಟಿ ಕೋಳಿಗೆ ಮಿರ್ಚಿ ಮಸಾಲೆ ರುಬ್ಬೋಕೆ ಪಾರುಲ್ ಬರ್ತಾರಾ? ನಿರ್ದೇಶಕ ಶ್ರೀನಿವಾಸ್ ರಾಜು ಅವರ ನಾಟಿ ಕೋಳಿಗೂ ನಮ್ಮ ಸ್ಯಾಂಡಲ್ವುಡ್ನ ನಾಯಕಿಯರಿಗೂ ಯಾಕೋ ಆಗಿ ಬರೋಲ್ಲ ಅನ್ಸುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಸಿನಿಮಾಗಳು ಲೊಕೇಶನ್ ಚೇಂಜ್ ಆದ್ರೆ ನಮ್ಮ ನಾಟಿ ಕೋಳಿ ಚಿತ್ರತಂಡ ಹೀರೋಯಿನ್ ಚೇಂಜ್ ಅನ್ನುತ್ತಿದೆ. ಈ ಮೊದಲು ತುಪ್ಪದ ಬೆಡಗಿ ರಾಗಿಣಿ ದ್ವಿವೇದಿ ಮತ್ತು ಶ್ರೀನಿವಾಸ್ ರಾಜು ಅವರ ನಾಟಿ ಕೋಳಿ ಸಿನಿಮಾ ತಂಡದ ನಡುವೆ ಮಾರಾಮಾರಿ ನಡೆದಿರುವ ವಿಷಯ ನಮಗೆ ಗೊತ್ತೇ ಇದೆ. ಆಮೇಲೆ ರಾಗಿಣಿ ಅವರು ರಂಪ ಮಾಡಿಕೊಂಡು ಚಿತ್ರದಿಂದ ಔಟ್ ಆದ ಮೇಲೆ ನಟಿ ಪ್ರಿಯಾಮಣಿ ಅವರು ಚಿತ್ರದ ಕತೆ ಇಷ್ಟ ಆದ್ರೆ ಮಾಡ್ತೇನೆ ಇಲ್ಲ ಅಂತ ಹೇಳಿರಲಿಲ್ಲ. ಆದ್ರೆ ಇದೀಗ ಮತ್ತೆ ಸಮಸ್ಯೆ ಏನಪ್ಪಾ ಅಂದ್ರೆ ನಾಟಿ ಕೋಳಿ ಚಿತ್ರಕ್ಕೆ ಮಸಾಲೆ ಅರಿಯಲು ಪ್ರಿಯಾಮಣಿ ಒಪ್ಪಿಲ್ವಂತೆ. ಇದೀಗ ಇವರಿಬ್ಬರ ಜಾಗಕ್ಕೆ ನಕ್ಕೋ ನಕ್ಕೋ ಎಂದಿದ್ದ ಕಿಲ್ಲಿಂಗ್ ವೀರಪ್ಪನ್ ಬೆಡಗಿ ಗ್ಲಾಮರ್ ನಟಿ ಪಾರುಲ್ ಯಾದವ್ ನಾಟಿ ಕೋಳಿ ಸಾಂಬಾರ್ಗೆ ಮಸಾಲೆ ರುಬ್ಬೋಕೆ ಬರ್ತಾರೆ ಅಂತ ಲೇಟೆಸ್ಟ್ ಸುದ್ದಿಯಾಗಿದೆ. ಆದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಿಲ್ಲ. ಹುಡುಗಿ ಕಣ್ಣು ಲೋಡೆಡ್ ಗನ್ನು ಆಟಿಗೆ ಬುಲ್ಲಟ್ಟು 1 by 1. ಉಗ್ರಂ ನಟ ಶ್ರೀಮುರಳಿ ಅವರ ರಥಾವರ ಭರ್ಜರಿ ಯಶಸ್ಸನ್ನ ಕಂಡಿದೆ. ನಿರ್ದೇಶಕ ಚಂದ್ರಶೇಖರ್ ಬಂಡಿಯಪ್ಪ ಆಕ್ಷನ್ ಕಟ್ ಹೇಳಿರುವ ರಥಾವರ ಸಿನಿಮಾ ಯಶಸ್ಸಿನ ಹಾದಿಯಲ್ಲಿರುವಾಗಲೇ ಚಿತ್ರದ ತಮಿಳು ಭಾಷೆಗೆ ರೀಮೇಕ್ ಆಗುವ ಎಲ್ಲ ಲಕ್ಷಣಗಳು ಕಾಣುತ್ತಿದೆ. ಹೌದು, ಶ್ರೀಮುರಳಿ ಅವರಿಗೆ ಈ ವರ್ಷ ಮತ್ತೊಂದು ಬ್ರೇಕ್ ಕೊಟ್ಟ ರಥಾವರ ಸಿನಿಮಾ ತಮಿಳಿಗೆ ರೀಮೇಕ್ ಆಗುತ್ತಿದ್ದು ತಮಿಳಿನಲ್ಲಿ ನಟ ವಿಶಾಲ್ ಅವರು ನಟಿಸುತ್ತಿದ್ದಾರಂತೆ. ಈಗಾಗಲೇ ನಟ ವಿಶಾಲ್ ಅವರು ರಥಾವರ ಚಿತ್ರವನ್ನ ವೀಕ್ಷಿಸಿ ಚಿತ್ರದ ರೀಮೇಕ್ ರೈಟ್ಸ್ ಅನ್ನ ಪಡೆದುಕೊಂಡಿದ್ದಾರಂತೆ. ಹುಡುಗಿ ಕಣ್ಣು ಲೋಡೆಡ್ ಗನ್ನು ಆಟಿಗೆ ಬುಲ್ಲಟ್ಟು 1 by 1. ಈ ವರ್ಷ ಆರಂಭವಾಗುತ್ತಲೇ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಅಭಿಮಾನಿಗಳಿಗೆ ಹೊಸ ವರ್ಷಕ್ಕೆ ಭರ್ಜರಿ ಉಡುಗೊರೆ ನೀಡಿದ್ದಾರೆ. ಕಿಲ್ಲಿಂಗ್ ವೀರಪ್ಪನ್ ಸಿನಿಮಾಗೆ ಭರ್ಜರಿ ಓಪನಿಂಗ್ ಸಿಕ್ಕಿದೆ. ಈಗಾಗಲೇ ಯಶಸ್ವಿ ಪ್ರದರ್ಶನ ಕಾಣ್ತಿರುವ ಚಿತ್ರಕ್ಕೆ ಹವಾ ಎಷ್ಟು ಜೋರಾಗಿದೆ ಅಂದ್ರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಹೊಸ ವರ್ಷದ ಸಂಭ್ರಮಾಚರಣೆ ಮುಗಿಸಿ ಕಿಲ್ಲಿಂಗ್ ವೀರಪ್ಪನ್ ಸಿನಿಮಾದ ಶೋಗೆ ತೆರಳುತ್ತಿದ್ದಾರಂತೆ. ಫಿಲಂ ಮಾತ್ರ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಶಿವಣ್ಣ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿದೆ. ಫಿಲಂ ಒಂದ್ಸಲಿ ಅಲ್ಲ, 2 ಸಲ ಅಲ್ಲ, 3 ಸಲ ನೋಡ್ಬೋದು. ವೀರಪ್ಪನ್ ಹೆಂಗ್ ಸಾಯಿಸಿದಾರೆ, ಸೂಪರ್ ಆಗಿದೆ. 100 days ಗ್ಯಾರಂಟಿ. ಶಿವಣ್ಣ ಆಕ್ಟಿಂಗ್ ಸೂಪರ್. ಅದ್ಭುತವಾದ ಸಿನಿಮಾ ಮಾಡೋದಕ್ಕೆ ವರ್ಮ ಅವರಿಂದ ಮಾತ್ರ ಸಾಧ್ಯ. ಸೂಪರ್. ಅಂತೂ ಎಂತೂ ಖ್ಯಾತ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಮತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದ ಕಿಲ್ಲಿಂಗ್ ವೀರಪ್ಪನ್ ಸಿನಿಮಾ ಚಂದನವನದಲ್ಲಿ ಕಮಾಲ್ ಮಾಡಿದೆ. ¡100 days!